ವಿದ್ಯಾರ್ಥಿಗಳು ತಮ್ಮ ನೆನಪುಗಳನ್ನು ಹಂಚಿಕೊಂಡು ಭಾವುಕರಾದರು. ಕಾರ್ಯಕ್ರಮದಲ್ಲಿ ರಮೇಶ್ ಅವರ ಧರ್ಮಪತ್ನಿ ಪುಷ್ಪಾ ಹಾಗೂ ಪುತ್ರ ದರ್ಶನ್ ಕೂಡ ಭಾಗವಹಿಸಿ ಗ್ರಾಮಸ್ಥರು ಮತ್ತು ಶಿಕ್ಷಕರಿಂದ ಗೌರವ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಿಮ್ಮಪ್ಪ ಮಾತನಾಡಿ, ಬಿಇ ರಮೇಶ್ ಅವರು ಈ ಶಾಲೆಯಿಂದ ಬಡ್ತಿ ಹೊಂದಿ ಮುಖ್ಯ ಶಿಕ್ಷಕರಾಗಿ ಹೊಸದುರ್ಗಕ್ಕೆ ತೆರಳುತ್ತಿರುವುದು ಸಂತೋಷದ ವಿಷಯ. ಆದರೆ ನಮ್ಮ ಗ್ರಾಮಕ್ಕೆ ಅವರನ್ನು ಕಳೆದುಕೊಳ್ಳುತ್ತಿರುವುದು ನೋವಿನ ಸಂಗತಿ. 26 ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವುದು ಅವರ ನಿಷ್ಠೆ ಮತ್ತು ಸಮರ್ಪಣೆಯ ಸಂಕೇತ. ಈ ಶಾಲೆಯ ಅಭಿವೃದ್ಧಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆ ಹಾಗೂ ಶಿಸ್ತಿನ ಪರಂಪರೆಯಲ್ಲಿ ಅವರ ಕೊಡುಗೆ ಎಂದಿಗೂ ಮರೆಯಲಾಗದು ಎಂದರು. ಬಳಿಕ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಮೂರ್ತಿ ಮಾತನಾಡಿ, ಶಿಕ್ಷಕರ ಸೇವೆ ಎಂದಿಗೂ ಅಮೂಲ್ಯವಾಗಿತ್ತು. ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನು ರೂಪಿಸುವ ಮಹತ್ತರ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಹೇಳಿದರು. ಬಿಇ ರಮೇಶ್ ಅವರಂತಹ ಶಿಕ್ಷಕರು ಇಂದಿನ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪೂಜಾರ್ ತಿಮ್ಮಣ್ಣ ಮಾತನಾಡಿ, ಗ್ರಾಮದ ಪ್ರತಿಯೊಂದು ಕುಟುಂಬದೊಂದಿಗೆ ಬೆರೆತು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಕಾಣುತ್ತಿದ್ದ ಶಿಕ್ಷಕರು ರಮೇಶ್ ಅವರ ಸೇವೆ ನಮ್ಮ ಗ್ರಾಮದ ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿರುತ್ತದೆ. ಅವರು ಎಲ್ಲೇ ಸೇವೆ ಸಲ್ಲಿಸಿದರೂ ಇದೇ ರೀತಿಯ ಯಶಸ್ಸು ಗಳಿಸಲಿ ಎಂದರು. ನಂತರ ಮಾತುಗಳು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದವು. ಬಳಿಕ ರಮೇಶ್ ನನ್ನ ಉಸಿರಲ್ಲಿ ಉಸಿರಾಗಿರ್ತಕ್ಕಂಥ ಊರಿದು, ನನ್ನೂರು. ದೇವರಾಣದ ನನ್ನ ಉತ್ಪ್ರೇಕ್ಷೆ ಮಾತಾಡ್ತಾ ಇಲ್ಲ. ನನ್ನ ವಿದ್ಯಾರ್ಥಿಗಳು ಇವತ್ತು ನೋಡಿದ್ರೆ ನಾನು ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಅಷ್ಟು ನೀವು ನನಗೆ ಅಭಾರಿ ಅಂದ ಋಣನ ಅದೇನೋ ಗೊತ್ತಿಲ್ಲ ಕೊಡಿಸಿದ್ದೀರ. 2001 ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಇದಕ್ಕೆ ನಾನು ಇಲ್ಲಿ ಬಂದೆ. ಹಿಂದೆ 2 ರೂಮ್ ಇದ್ದು ಅಷ್ಟೇ. ಇಲ್ಲಿ LPS ಇತ್ತು, 1ರಿಂದ 5ನೇ ತರಗತಿ ಇತ್ತು. ಲಕ್ಷ್ಮೀ ಅಲ್ಲ ಇಲ್ಲಿ ಗೊತ್ತು.
1ರಿಂದ 5ನೇ ತರಗತಿ ಇತ್ತು. ಆಗ ನಿಜಕ್ಕೂ ನನಗೆ ಬಂದ ನಾಗೇಂದ್ರಪ್ಪ ಮತ್ತು ನಟೇಶ್ ಅಂತ ಇದ್ರು ಇಬ್ರು ಮಾಸ್ಟರ್. ಅಲ್ಲೇ ನಾನು ಬಂದೆ ಇಲ್ಲಿ ಟ್ರಾನ್ಸ್ಫರ್ ಆಗಿ ಕಪಲ್ ಕೇಸ್ ಮೇಲೆ. ಆಗ ಬಂದಾಗ ಸ್ವಲ್ಪ ಏನೋ ಒಂಥರ ಗಡಿಬಿಡಿ ಆದೆ. ನನ್ನ ಅಂಕಿತರ ಅಣ್ಣ ರಾಘವೇಂದ್ರ ಬನಿಯಲ್ಲಿ ಬಂದ್ಬಿಟ್ಟ. ಅವತ್ತೇ ಅನಿಸ್ತು ನಾನು ಯೂನಿಫಾರ್ಮ್ ಮಾಡಬೇಕು, ಶಿಸ್ತು ಬರಬೇಕು ಮಕ್ಕಳ ಹತ್ರ ಅಂತ. ಅವತ್ತಿಂದ ಸ್ಟಾರ್ಟ್ ಮಾಡಿ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ ಅಂತ ಅನ್ಕೊಂಡಿನಿ. ನಾನೇನ್ ದೊಡ್ಡದಾಗಿ ಮಾಡಿಲ್ಲ, ಸ್ವಲ್ಪ ಕೈಲಾದಷ್ಟು ಮಾಡಿದ್ರೆ ಎಲ್ಲ ನಮ್ಮ ಎಲ್ಲರಿಗೂ ನಿಜವಾಗ್ಲೂ ಈ ದಿವಸ ನಾನು ದುಃಖ ಬರ್ತಿದೆ. ನಾನು ಅಳಬಾರ್ದು ಅಂತಲೇ ಬಂದೇನೆ. ಯಾಕೋತಾ ನಾನು ಬಸ್ಗೆ ಬಂದಾಗ ಅವತ್ತು ದಿವಸ ಕೇಳಿ ನಮ್ಮ ಹಿರಿಯರೆಲ್ಲ ಇದ್ರು, ನನಗೆ 1 ವಾರ ಬೇಕಾತಮ್ಮ, ಅದು ಇಲ್ಲಿಂದ ಹೋಗಿ ಸೆಟ್ ಹಾಕಿ ಇನ್ನೂ ಸೆಟ್ ಆಗ್ತಾ ಇಲ್ಲ ನನಗೆ. ಈ ಊರು ನನ್ನೂರಾಗ ನನ್ ಜಾಸ್ತಿ ವರ್ಷ ಇಲ್ಲ ಖಂಡಿತ. ನನ್ನ ಬೇರೆ ಬೇರೆ ಕಡೆ ನಾನು ಓದಿದ್ದು. ನಾನು 26 ವರ್ಷ ನಾನು ಜೀವಿತದ ಅರ್ಧ ದಿವಸವನ್ನ ಇಲ್ಲಿ ಕಳೆದಿನಿ. ಅರ್ಧ ದಿವಸನ ನಾನು ಇಲ್ಲಿ ಕಳೆದಿನಿ. ದಯಮಾಡಿ ಹೇಳ್ತೀನಿ, ಯಾವತ್ತೂ ನಾನು ಮರೆಯೋದಿಲ್ಲ. ನೀವು ಯಾವುದೇ ಫಂಕ್ಷನ್ ಆಗ್ಲಿ, ಯಾವುದೇ ಇದಾಗ್ಲಿ, ನಾನು ಸದಾ ಸಿದ್ಧವಾಗಿ ಇಲ್ಲಿ ಬಂದಿರ್ತೀನಿ. ಖಂಡಿತ ಬರ್ತೀನಿ. ನಾನು ಯಾವತ್ತೂ ಒಂದು ಫೋನ್ ಹಾಕಿ ಸಾಕು, ನನ್ನ ಉಸಿರಲ್ಲಿ ಉಸಿರಾಗಿರ್ತಕ್ಕಂಥ ಊರು ಅಂದ್ರೆ ತಪ್ಪಾಗ್ಲಾರ್ದು. ಇದು ಸತ್ಯವಾದ ಮಾತು ಅಂತ. ನಿಮ್ಮೆಲ್ಲರ ಹಿರಿಯರ ಒಂದು ಆರೈಕೆ, ನಮ್ಮ ಚಿಕ್ಕರು ಗುರು ಹಿರಿಯರು ಎಲ್ಲರೂ, ಇಡೀ ಊರಿನ ಗ್ರಾಮಸ್ಥರಿಗೆ ನಾನು ತಲೆಬಾಗಿ ಯಾಕಂದ್ರೆ ಇದು ನಾಟಕೀಯ ಅಲ್ಲ. 26 ವರ್ಷ ಜರ್ನಿ ಮಾಡೋದು ಸುಲಭ ಅಲ್ಲ, ಪ್ರಯಾಣ ಮಾಡೋದು. ಅದಕ್ಕೆ ಎಲ್ಲ ಸಹಕಾರ ಇದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಸಮೇತ, ಈ ಊರಿನ ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಮೇತ ಮತ್ತೊಮ್ಮೆ ನಮನ ಮಾಡ್ತಾ, ಹೆಚ್ಚು ಮಾತಾಡಕ್ಕೆ ನಂಗೆ ಆಗ್ತಾ ಇಲ್ಲ. ದಯಮಾಡಿ ಧನ್ಯವಾದ ಹೇಳ್ತಾ, ಯಾರಾದ್ರೂ ಮತ್ತೆ ದಯಮಾಡಿ ಕ್ಷಮಿಸ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಈಗ ತಾನೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಕೆಪಿ ಶಾಲೆಯಲ್ಲಿ ಬೃಹತ್ ಒಂದು ಜನ ಗೌರವ ಸಮರ್ಪಣೆಯನ್ನ ಪಡೆದು ನಿವೃತ್ತಿಯನ್ನ ಹೊಂದಿರ್ತಕ್ಕಂಥ ನನ್ನ ಬಂಧುಗಳು, ಅವರು ಅನ್ಯ ಕಾರ್ಯ ನಿರ್ಮಿತ ರಾಮೇಶಪ್ಪನವರು ಮತ್ತು ಈ ಶಾಲೆಯ ಉಪಾಧ್ಯಾಯರುಗಳು 2-3 ವರ್ಷ ಇಲ್ಲಿ ಕೆಲಸ ಮಾಡಿದವರಲ್ಲ ಇವರು. 10, 15, 26 ವರ್ಷಗಳವರೆಗೆ ಈ ಗ್ರಾಮದಲ್ಲಿ ಅವರು ಸೇವೆ ಮಾಡಿದ್ದಾರೆ. ಅಂದರೆ ಈ ಗ್ರಾಮಕ್ಕೂ ಅಥವಾ ನಮಗೂ, ಈ ಶಾಲೆಗೂ, ಈ ಶಾಲೆಯ ಉಪಾಧ್ಯಾಯರಿಗೂ ಎಷ್ಟೊಂದು ಸಂಬಂಧ ಇದೆ ಅಂತಕ್ಕಂಥದ್ದು ಇಲ್ಲಿ ತೋರಿಸುತ್ತೆ. ರಾಮೇಶಪ್ಪನವರು ಕೇವಲ ಸ್ಕೂಲ್ ಮಾಸ್ಟರ್ ಆಗಿ ನಮ್ಮೂರಲ್ಲಿ ಇರಲಿಲ್ಲ. ಅವರು ಇಲ್ಲಿರ್ತಕ್ಕಂಥ ಉಪಾಧ್ಯಾಯ ವರ್ಗದವ್ರು ಎಲ್ಲರೂ ಕೂಡ ಅಷ್ಟೇ ಶಿಸ್ತಿಗೆ ಹೆಸರಾದಂಥ ಉಪಾಧ್ಯಾಯರು ಅಂದರೆ ನಮ್ಮ ಶಾಲೆಯ ಉಪಾಧ್ಯಾಯರು ಮತ್ತು ನಮ್ಮ ಶಾಲೆ. ಇಡೀ ತಾಲೂಕಿನಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬಂದಂಥ ಶಾಲೆ. ನಾವು ಅಂದ್ಕೊಂಡಿದ್ದು ಅವ್ರು ಕೇವಲ ಮಾಸ್ಟರ್ ಅಲ್ಲ, ಅವರು ಒಂದು ರೀತಿಯ ರಾಜಕಾರಣಿನೂ ಹೌದು, ಮತ್ತೊಂದು ರೀತಿಯಲ್ಲಿ ಉಪಾಧ್ಯಾಯರು ಹೌದು, ಮತ್ತು ಮಾರ್ಗದರ್ಶಕರು ಕೂಡ ಹೌದು ಅಂತೇಳಿ ನಾವೆಲ್ಲ ಅಂಥದ್ದು. ಇವತ್ತು ನಮಗೆ ಒಂದು ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ಬಡ್ತಿ ಮುಖ್ಯೋಪಾಧ್ಯಾಯರಿಗೆ ಇವತ್ತು ಅವರೇನು ಪಕ್ಕದ ಊರಿನಲ್ಲೇ ಅಂದರೆ ತಪ್ಪಾಗಲಾರ್ದು, ಪಕ್ಕದ ತಾಲ್ಲೂಕು, ಪಕ್ಕದ ಊರು, ಈಗಿರೋದು ಪಕ್ಕದ ಊರಿನಲ್ಲಿ. ನಮ್ಮೂರಲ್ಲಿ 26 ವರ್ಷ ಸೇವೆ ಸಲ್ಲಿಸಿ ರಮೇಶ್ ಬಶು 26 ವರ್ಷ ನಮ್ಮೂರಿನ ಮಗನಾಗಿ, ನಮ್ಮ ಎಲ್ಲರೂ ಒಡನಾಡಿಯಾಗಿ, ಯಾವುದೇ ನಮ್ಮ ಗ್ರಾಮದ ಸಮಾರಂಭ ಇದ್ದರೆ ಅವರು ನಮ್ಮ ಗ್ರಾಮದ ಸಮಾರಂಭದಲ್ಲಿ ಭಾಗಿಯಾಗಿ, ನಮ್ಮೂರಿನ ನಮ್ಮೂರಿನಲ್ಲೇ ಒಬ್ಬ ಆಗಿದ್ರು. ಅವರು ನಮ್ಮ ಶಿಕ್ಷಕರಾಗಿದ್ದಿಲ್ಲ, ನಮ್ಮೂರಿನಲ್ಲೇ ಇದ್ದು ನಮ್ಮೂರಿನವರು ಆಗಿದ್ರು. ಒಳ್ಳೆಯ ಶಾಲೆ, ನಮ್ಮೂರು ಮುಂದೆ ಇರ್ತಕ್ಕಂಥ ಶಾಲೆ ನಮ್ಮದು. ಒಳ್ಳೆ ಅಭಿವೃದ್ಧಿ ಆಗಬೇಕು. ಎಲ್ಲ ಗ್ರಾಮದ ಜನಗಳು ಶಾಲೆ ಬಗ್ಗೆ ಗಮನ ತಗೋಬೇಕು. ಮಕ್ಕಳು ಶಾಲೆ ಕಳಿಸ್ಬೇಕಾದ್ರೆ ಶಿಸ್ತಿಂದ ಕಳಿಸ್ಬೇಕು. ಎಲ್ಲ ಬಂದು ಎಲ್ಲೇ ಹೋದ ಮಕ್ಕಳು ಬಂದಿಂದ ಹೋಗಿದ್ದಾಗ ಬುಕ್ಕಲ್ಲಿ ಬಿಸಾಕಿದ್ರು, ಅವ್ರು ಆಟ ಆಡಕ್ಕೆ ಹೋಗ್ತಾರೆ. ಅದನ್ನ ನೀವು ಕರೆದು ಮಕ್ಕಳನ್ನ ಬುಕ್ಕಿಗೆ ಹೋಗ್ಬಿಡ್ತಾರೆ, ಬ್ಯಾಗ್ ಬಿಸಾಕಿ ನೀವು ಕರೆದು 1 ಗಂಟೆ ಅವ್ರಿಗೆ ಪಾಠ ಮಾಡಿ ಒಳ್ಳೆ ಸ್ಪಾಸ್ಟ್ ಏನು ಪಾಠ ಮಾಡಿಕೊಟ್ರು ಅದು ಹೇಳ್ಕೊಳ್ಳಿ ಅಂತೇಳಿ ಎಲ್ಲದನ್ನು ಒಂದು ಇದು ಮಾಡಬೇಕು. ಮುಂದಿನ ರಮೇಶ್ ಬಶ್ ಶಿಕ್ಷಕರ ಜೀವನ ಸುತ್ತದ ಅಂತ ಹೇಳ್ತಾ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟು ಮನೆಗೆ ಓದಿಸ್ತಾ ನನ್ನ ಭಾಷಣ ಮುಗಿಸ್ತದೆ. ನಾನು ವೈಯಕ್ತಿಕವಾಗಿ ಇವತ್ತು ರಮೇಶ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ, ಅವರ ಶಾಲೆ ಅಷ್ಟೇ ಅಲ್ಲ, ಊರಿನ ಜನರ ನಾಡಿ ಮಿಡಿತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಯುವಕರಿಗೆ ಕಣ್ಮಣಿಯಾಗಿದ್ರು, ತಾಯಂದ್ರಿಗೆ ಗೌರವದ ರಮೇಶ್ ಮಾಸ್ಟರ್ ಆಗಿದ್ರು, ಸಹೋದ್ಯೋಗಿಗಳಿಗೆ ಒಳ್ಳೆ ಶಿಕ್ಷಕರಾಗಿದ್ದರು. ಶಾಲೆಗೆ ಸದಾ ಶಾಲೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂಥ
ಶಿಕ್ಷಕರಾಗಿದ್ದರು, ಮಕ್ಕಳಿಗೆ ಶಿಸ್ತಿನ ಮೇಷ್ಟ್ರಾಗಿದ್ದರು. ಹೀಗೆ ಎಲ್ಲ ಸ್ತರದ ಜನರಲ್ಲೂ ಅವರು ಒಡನಾಡಿಯಾಗಿದ್ದರು. ಸಂಘಟನಾ ಚತುರರವರು, ಸಂಘಟನಾ ಸಾಮರ್ಥ್ಯ ಉತ್ತಮವಾಗಿದೆ. ಹಾಗೆಯೇ ಏನು ಬೇಕು ಮತ್ತು ಯಾವುದಾದ್ರೂ ಕಾರ್ಯಕ್ರಮ ಮಾಡೋದು, ಅದ್ರ ಜೊತೆಗೆ ಉತ್ತಮ ನಿರೂಪಕರು. ಒಟ್ಟಾರೆ ಕಾರ್ಯಕ್ರಮ ಯಶಸ್ವಿಗೊಳ್ತಿತ್ತು. ಕೊನೆಗೆ ಕಾರ್ಯಕ್ರಮ ಉತ್ತಮವಾಗಿ ಹೊರಗೆ ಬರ್ತಾ ಇತ್ತು. ಅದು ಎಲ್ಲ ಕಡೆ ಅದು ಗೊತ್ತಿರೋವಂಥ ವಿಷಯ. ನಿಮಗೆಲ್ಲ ಗೊತ್ತೇ ಇದೆ, ಒಬ್ಬ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಕ್ಕಂಥ ಹುಡುಗ ಸೈನ್ಸ್ ತಗೊಂಡು MSc ಮಾಡಬೇಕು ಅಂತಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಸೈನ್ಸ್ ಅಲ್ಲಿ ಅಷ್ಟು ಸಬ್ಜೆಕ್ಟ್ಗಳು ಇಂಗ್ಲೀಷಲ್ಲಿ ಇರ್ತವೆ. ನಮಗೆ ರಮೇಶ್ ಮಾಸ್ಟ್ರು ಇಂಗ್ಲೀಷ್ ಟೀಚರ್ ಆಗಿದ್ರು. ನಾವು ABCDನ ಕಲ್ತಿದ್ದು 5ನೇ ಕ್ಲಾಸಲ್ಲಿ, ಅವಾಗ ಇಂಗ್ಲೀಷ್ ಬರ್ತಿದ್ದು 5ನೇ ಕ್ಲಾಸಿಗೆ. ಆ ಥರ ರಮೇಶ್ ಮಾಸ್ಟ್ರಿಂದ ನಾವು ಇಂಗ್ಲೀಷ್ನ ಕಲಿತು PUCಲಿ ಸೈನ್ಸ್ ತಗೋಣಕ್ಕೆ ಸಾಧ್ಯವಾಗಿದ್ದು ನಮ್ಮ ಗುರುಗಳಿಂದ ಅಂತ ಹೇಳ್ಬೋದು. ಹಾಗೇನೆ ನಾವು ಇವತ್ತು ಏನಾಗಿದ್ದೀನೋ ಅದಕ್ಕೆ ರಮೇಶ್ ಸರೇ ಕಾರಣ. ಅವ್ರು ಹೇಳ್ತಿದ್ರು, ಯಾವಾಗಲೂ ಕೂಡ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ನಿನ್ನ ವ್ಯಕ್ತಿತ್ವ ಚೆನ್ನಾಗಿದ್ರೆ ನೀನು ಎಲ್ಲಿದ್ರೂ ಬೆಳಿತೀಯ ಅಂತೇಳಿ ನಮ್ಮ ವ್ಯಕ್ತಿತ್ವನ ಬೆಳೆಸೋ ನಿಟ್ಟಿನಲ್ಲಿ ಹೇಳ್ತಿದ್ರು. ಅವ್ರು ಹೇಳಿದ್ರು, ನೀನು ಸೈನ್ಸೇ ತಗೋಬೇಕು, ಇಂಗ್ಲೀಷ್ ಮೀಡಿಯಂ ಓದಿ ಸೈನ್ಸ್ ಕಷ್ಟ ಆದ್ರೆ ಪರವಾಗಿಲ್ಲ, ಸೈನ್ಸೇ ತಗೋಬೇಕು ಅಂತ ಹೇಳ್ತಿದ್ರು. ಯಾವುದೇ ಕಾರಣಕ್ಕೂ ಇಂಜಿನಿಯರ್ ಮಾತ್ರ ತಗೋಬೇಡ, BSc ತಗೊಂಡ್ರು ಪರವಾಗಿಲ್ಲ, ಇಂಜಿನಿಯರ್ ತಗೋಬೇಡ ಅಂತ ಅವತ್ತಿನ ಕಾಲದಾಗ ಹೇಳ್ತಾ ಇದ್ರು ರಮೇಶ್ ಸರ್. ಹಾಗಾಗಿ ಇಂಜಿನಿಯರ್ ತಗೊಂಡಂಗೆ ನಾನು BSc ತಗೊಂಡು B.Ed ಮಾಡಿ ಇವತ್ತು ಕೂಡ ಅವ್ರ ಜೊತೆಗೆ ಇದ್ದು ಅವ್ರ ಫೇವ್ರೇಟ್ ಸ್ಟೂಡೆಂಟ್ ಆಗಿದ್ದೆ. ನಾನು ಕೂಡ ಅವ್ರ ತರ ಟೀಚರ್ ಆಗಿದ್ದೀನಿ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ಇಲ್ಲಿ ನೆರೆದಿರೋ ಜನ ನೋಡಿ ಸ್ಟಾರ್ಟಿಂಗ್ ನಾನು ಮಾತಾಡಲ್ಲ ಅಂದೆ, ಯಾಕಂದ್ರೆ ತುಂಬಾ ಜನ ಹಿರಿಯರು ಇದ್ದಾರೆ. ಇನ್ನೇನು ಮಾತಾಡೋದು, ಎಲ್ಲರೂ ಅವ್ರ ಬಗ್ಗೆನೇ ಹೇಳ್ತಿರ್ತಾರೆ, ಅವರ ಗುಣದಾನ ಮಾಡ್ತಿರ್ತಾರೆ. ನಾವು ಪಕ್ಕದ ಶಾಲೆಯಲ್ಲಿ ಅವ್ರ ಜೊತೆಗೆ ಸಂಘ ಸಂಸ್ಥೆಗಳಲ್ಲಿ ಈ ಥರ ಸ್ನೇಹಿತ್ವದಲ್ಲಿ ಬೆರೆತಿರೋದು. ಹೆಚ್ಚಿನದಾಗಿ ಇಲ್ಲಿ ವಿದ್ಯಾರ್ಥಿಗಳು ಅವ್ರ ಬಗ್ಗೆ ಹೇಳಿರೋದು ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಮನದಾಳದ ಮಾತಾಡಿದಾಗಲೇ ಅವರ ಬೆಲೆ ಎತ್ತರಕ್ಕೆ ಏರೋದು ಅನ್ನೋ ಭಾವನೆಯಿಂದ ಸರ್ ಬೇಡ ಅಂದೆ. ಎಲ್ಲ ನೋಡಿದಾಗ ಯಾವ ಅಧಿಕಾರಿಗಳಿಗೂ ಸಹ, ನಮ್ಮ ಇಲ್ಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಬಂದಿರ್ಬೋದು, ಯಾವ ಅಧಿಕಾರಿ ನಿವೃತ್ತರಾದಾಗ ಸಮೇತ ಇಷ್ಟು ಜನ ಬರಲ್ಲ. ನನಗಿಲ್ಲಿ ನೋಡಿ ತುಂಬಾ ಸಂತೋಷ ಆಯಿತು. ಇಂಥ ಸಮಯದಲ್ಲಿ ರೈತರು ತುಂಬಾ ಜನ ಇಲ್ಲಿರೋದು ರೈತರು ವರ್ಗಸ್ ತಮ್ಮ ಕೆಲಸಗಳನ್ನ ಬಿಟ್ಟು ನಮ್ಮ ಈ ಶಾಲೆಯ ಗುರುತರವಾದ ಒಂದು ಸೇವೆ ಸಲ್ಲಿಸಿದಂತ ರಮೇಶ್ ಅವರಿಗೆ ಬಂದಿರೋದು ನನ್ನ ಮನದಾಳದ ಮಾತು ಮತ್ತು ಹೃತ್ಪೂರ್ವಕವಾಗಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೇಕು ಅಂತ ಕೇಳ್ತಿದ್ವಿ. ನಾವು ರಮೇಶ್ ಸರ್ ಬಗ್ಗೆ ಮಾತಾಡ್ದಂದ್ರೆ 26 ವರ್ಷದಲ್ಲಿ ನಾವೊಂದು 20 ವರ್ಷ ಅವ್ರ ಜೊತೆ ಸೇವೆ ಮಾಡಿದ್ದೀವಿ, ಜೊತೆ ಸ್ನೇಹಿತರಾಗಿ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರು ಯಾವತ್ತೂ ಕೂಡ ಅಣ್ಣ ಏನ್ ಕೆಲಸ ಮಾಡ್ಬೇಕು ಅಣ್ಣ ಅಂತ ಹೇಳಿದ್ರು. ಇಲ್ಲಿ MIT ಶಾಲೆ ಅಲ್ಲ, ಗುಂಡೇರಿ ಕ್ಲಸ್ಟರ್ನಲ್ಲಿರ್ತಕ್ಕಂಥ ಶಾಲೆ ಶಿಕ್ಷಕರಲ್ಲೇ ನಾವೊಂದಷ್ಟು ಜನ ಎಲ್ಲ ಸಂಘದ ಹಿರಿಯರೇ ಇದ್ರು ಅಂತ ಹೇಳಿ ಯಾರು ಕೂಡ ನಮ್ಮ ಜೊತೆ ಮಾತಾಡ್ತಿದ್ದಿಲ್ಲ. ಎಲ್ಲ ಸಂಘದ ನಿರ್ದೇಶಕರ ಇದಾರೆ ಅಂತ ಭಾಳ ವಿದ್ಯಾರ್ಥಿಗಳು ಯಾವ ರೀತಿ ನಾವು ಮಕ್ಕಳಿಗೆ ಪ್ರವಾಸ ಮಾಡ್ತೀವೋ ಅದೇ ರೀತಿ ಶಿಕ್ಷಕ ವೃಂದವನ್ನು ಕೂಡ ಒಟ್ಟುಗೂಡಿಸ್ಕೊಂಡು ಹೋಗಿ ಪ್ರವಾಸ ಮಾಡ್ತಿದ್ವಿ. ಆ ಹೊಸದುರ್ಗ ತಾಲೂಕಿನಲ್ಲಿ ಪ್ಲೇಸ್ ಅವ್ರಿಗೆ ಹತ್ತಿರ ಸಿಕ್ತು ಅಂತ ಒಂದು ಖುಷಿಯಾಗಿ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಜಾಗವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸ್ಥಳದಲ್ಲೂ ಕೂಡ ಅವರು ಉತ್ತಮವಾದ ಕಾರ್ಯನಿರ್ವಹಿಸಲಿ, ನಮ್ಮ ಜೊತೆಗೆ ಹೇಗೆ ವಿಶ್ವಾಸವನ್ನು ಹೊಂದಿದ್ರು ಅದೇ ವಿಶ್ವಾಸವನ್ನ ಮತ್ತೆ ನಮ್ಮ ಹೊಳಲ್ಕೆರೆ ತಾಲೂಕಿನಲ್ಲಿ ಹೊಂದಲಿ. ರಮೇಶನ್ ಬಗ್ಗೆ ನಾವು ಹೇಳೋದಕ್ಕಿಂತ ನಮ್ಮ ಈ ಊರಿನ ಗ್ರಾಮಸ್ಥರು ಮತ್ತೆ ಬೇರೆಯವರು ಹೇಳಿದಾರಲ್ಲ, ನನಗೆ ತುಂಬ ಖುಷಿ, ಸಂತೋಷ, ಉಲ್ಲಾಸ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಾವು ಹಲವಾರು ಬೀಳ್ಕೊಡುಗೆ ಕಾರ್ಯಕ್ರಮಗಳಿಗೆ ನಾವು ಹೋಗ್ತಾ ಇರ್ತೀವಿ. ನಾನು ರಮೇಶ ಎಲ್ಲಿ ಹೋಗ್ತೇನೆ, ರಮೇಶ್ ಅಂದರೆ ಮೋಹನ್ ಇದ್ದಾನೆ ಅಂತ, ಮೋಹನ್ ಇದ್ದಾನೆ ಅಂದರೆ ರಮೇಶ್ ಇದ್ದಾನೆ ಅಂತ. ವಸ್ತ್ರದಾಗಲಿ ಹೊಳಲ್ಕೆರೆಗಾಗಲಿ ಇದೇ ಥರ ನಾವು ಇಟ್ಕೊಂಡು ಬಂದಿದ್ದೇವೆ. ಪಾಠ ಮಾಡೋದು ಮತ್ತು ಮಕ್ಕಳು ಶಾಲೆಗೆ ಬರುವಾಗೆ ಮಾಡ್ತಿದ್ದು ರಮೇಶನ ಕೈ ಚಳಕ. ನಾನೊಂಥರ ಜಾದೂಗಾರ ಆದರೆ ಅವನೊಂಥರ ಜಾದೂಗಾರ. ನಾನು ಹೇಗಿದ್ದೀನಿ, ನಾನು ದಪ್ಪ ಇದ್ದೀನಿ, ಉದ್ದ ಇದ್ದೀನಿ, ಶ್ರೀಮಂತ ಇದ್ದೀನಿ, ಬಡವ ಇದ್ದೀನಿ, ಅದು ಮುಖ್ಯ ಅಲ್ಲ. ನಾನಿರುವ ಸ್ಥಳದಲ್ಲಿ ನನಗೆ ಬೇಕಾದ ವಸ್ತುವನ್ನು ಹೇಗೆ ಬರುವ ಹಾಗೆ ಮಾಡ್ಕೋಬೇಕು ಅನ್ನೋದು ತುಂಬ ಮುಖ್ಯ. ಎಲ್ಲ ಊರುಗಳಿಗೂ ಗ್ರಾಮ ಪಂಚಾಯತಿ ಇದ್ದಾವೆ, ಎಲ್ಲ ಊರುಗಳಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ. ಅವ್ರನ್ನ ಶಾಲೆಗೆ ಹೇಗೆ ಬರಂಗೆ ಮಾಡ್ಕೋಬೇಕು ಅನ್ನೋದು ಭಾಳ ಬುದ್ಧಿವಂತ. ಆದರೆ ಅಲ್ಲಿ ಮುಖ್ಯೋಪಾಧ್ಯಾಯ ಆಗಿರ್ತಾನಲ್ಲ, ಅವನದಂತೂ ತುಂಬ ಕಷ್ಟದ ಪರಿಸ್ಥಿತಿ ಇರುತ್ತೆ. ಅಸಿಸ್ಟೆಂಟ್ ಟೀಚರ್ ಆಗಿರ್ತಾನಲ್ಲ, ಅವ್ನು ಭಾಳ ಈಸಿ ಇರುತ್ತೆ. ಅವ್ನು ಬುದ್ಧಿವಂತ ಆದ ಅಂತಂದರೆ ಇಡೀ ಶಾಲೆ ಬಂಗಾರ ಆಗುತ್ತೆ. ಅದಕ್ಕೆ ರಮೇಶ ಕಾರಣ ಅಂತ ಹೇಳ್ತೀನಿ. ಈ ಥರ ಶಾಲೆಯಲ್ಲಿ ಶಿಸ್ತು ವಿದ್ಯಾಭ್ಯಾಸ ಬಹಳಷ್ಟು ಫೋಕಸ್ ಮಾಡ್ತಾ ಇದ್ರು. ಎಲ್ಲಾದ್ರೂ ಸ್ವಲ್ಪ ಕಡಿಮೆ ಆದ್ರೆ ಯಾಕೋ ನಮ್ಮನ್ನ ಮುಖ್ಯ ಶಿಕ್ಷಕರ ಮೀಟಿಂಗ್ ಕರ್ಕೊಳ್ತಾ ಇದ್ರು, ಯಾಕೋ ಮಕ್ಕಳು ಸೈಡ್ ಎಳಿತಾ ಇದ್ದಾರೆ,
ಸ್ಟಾರ್ಟ್ ಮಾಡ್ರಿ ಹೋಮ್ವರ್ಕ್ ಕೊಡ್ರಿ ಅಂತ. ಒಂದ್ಸರಿ ನಂಗೆ ನೆನಪಾಗ್ತಾ ಇದೆ, ಯಾವುದೋ ಒಂದು ಮಗುವಿಗೆ ಮಿಸ್ ಆಗಿ ಜಾಸ್ತಿ ಹೊರಗ್ಬಿಟ್ಟಿದ್ವಿ. ಅವಾಗ ಅವ್ರ ಪೇರೆಂಟ್ಸ್ ಬಂದು ಗಲಾಟೆ ಮಾಡಕ್ ಬಂದ್ರು. ಆವಾಗ ಇಲ್ಲಿದ್ದಂತ ಗ್ರಾಮದ ಮುಖ್ಯಸ್ಥರು, ಯಾಕಮ್ಮ ಮಿಸ್ಟಿ ಜೋರ್ ಮಾಡ್ತೀಯಾ ಮೇಡಮ್ ಅವರಿಗೆ, ಏನ್ ಸಮಾಚಾರ ಅಂದ್ರು. ನೋಡ್ರಿ ಹೆಂಗ್ ಹೊಡೆದಾರೆ ಅಂತಂದ್ರು. ಕರೆದು ಯಾಕೆ ಹೊಡೆದ್ರು? ಮಗು ಬರ್ದಿಲ್ಲ ಒಂದು ವಾರ ಆದ್ರು. ಇಲಾಖೆಯಿಂದ ಬರ್ತಾರೆ, ಪೇರೆಂಟ್ಸ್ ಕೇಳ್ತಾರೆ, ಅದಕ್ಕೆ ಹೊಡೆದಿದ್ದಾರೆ, ಕಲೀಲಿ ಅಂತ ಹೊಡೆದಿದ್ದಾರೆ, ತಪ್ಪೇನಮ್ಮ ಅದು ಅಂದ್ರು. ಹಂಗಲ್ಲ ಸಂಗಲ್ಲ ನೋಡಮ್ಮ, ಇಲ್ಲಿ ಮೇಸ್ಟ್ ಹೊಡಿತಾರೆ, ನೀನು ಸ್ಕೂಲಿಗೆ ಕಳಿಸು, ಹೊಡಿಬಾರ್ದು ಮೇಸ್ಟ್ ಟಿ ಸಿ ತಗೊಂಡು ಹೋಗೋ ಅನ್ನೋ ಲೆಕ್ಕಾಚಾರಕ್ಕೂ ಕೂಡ ಅವ್ರ ಎದುರು ಮಾತಾಡಿದ್ರು. ಈ ಮಾತು ಕೇಳಿಸಿದಾಗ ನಂಗೆ ತುಂಬಾ ಖುಷಿ ಆಗಿತ್ತು, ಎಷ್ಟೊಂದು ಪ್ರೋತ್ಸಾಹ ಕೊಡ್ತಾರಲ್ಲ ಊರಲ್ಲಿ ಅಂತ. ಈ ಪ್ರೋತ್ಸಾಹನೇ ನಮ್ಗೆಲ್ಲ ಈ ಶಾಲೆಯ ಮಕ್ಕಳಾಗ್ಲಿ, ಈ ಗ್ರಾಮದ ವಿದ್ಯಾರ್ಥಿಗಳಾಗ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ.